ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 660 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 1.6% ಅಪ್ ಆಗಿದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ 785 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 3912 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇಬ್ರು ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 26,144 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 75 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,884 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿರೋ ಅಂದ್ರೆ ರಿಯಾಲಿಟಿ ಸೆಕ್ಟರ್, ಫಾರ್ಮಾ ಮತ್ತು ಮೆಟಲ್ ಸೆಕ್ಟರ್. ವೀಕ್ ಆಗಿದ್ದಂದ್ರೆ IT ಮತ್ತು ಎನರ್ಜಿ ಸೆಕ್ಟರ್. ನಿನ್ನೆ ಮಂತ್ ಎಂಡ್ ಡಿರೈವೇಟಿವ್ ಮಂತ್ ಎಂಡ್ ಎಕ್ಸ್ಪೈರಿ ಇರೋದ್ರಿಂದ ದೊಡ್ಡ ವಾಲಟೈಲ್ ನೋಡೋದಾಗಿದೆ. ಇನ್ನು ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ 25,940 ಎಬೋ ಇದ್ರೆ ಬೈಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ವೀಕ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,020 ಫಸ್ಟ್ ರೆಸಿಸ್ಟೆನ್ಸ್ ಇದೆ. ಸೆಕೆಂಡ್ ರೆಸಿಸ್ಟೆನ್ಸ್ 26,140 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 25,750 ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 58,820 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 58,200 ಆಗಿದೆ. ಇನ್ನು ಸೆನ್ಸೆಕ್ಸ್ 313 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 84,587 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,000 ಇದೆ. ಸಪೋರ್ಟ್ ಬಂದ್ಬಿಟ್ಟು 84,000 ಇದೆ. ಇನ್ನು ಟ್ರಂಪ್ ಅವರು ಚೈನಾಗೆ ಭೇಟಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಇದೆ. ಅದ್ರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ವಾರ್ ಆಲ್ಮೋಸ್ಟ್ ನಿಲ್ಲಿಸೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಟ್ರಂಪ್ ಪುಟಿನ್ ಇಬ್ರು ಡ್ರಾಫ್ಟ್ ಮಾಡಿದ್ರು 29 ಪಾಯಿಂಟ್ಸ್, ಅದನ್ನ 19 ಪಾಯಿಂಟ್ಸ್ ಗೆ ಇಳಿಸ್ಬಿಟ್ಟು ಜೆಲೆನ್ಸ್ಕಿನೂ ಒಪ್ಪಿದ್ದಾರೆ. ಬಿಫೋರ್ 27th ಯಾಕಂದ್ರೆ ನವೆಂಬರ್ 27th US ಥ್ಯಾಂಕ್ಸ್ ಗಿವಿಂಗ್ ಡೇ ಇರುತ್ತೆ, ಅದ್ರ ಒಳಗಡೆ ಒಪ್ಕೊಬೇಕು ಅಂತ ಹೇಳಿದ್ರು. ಜೆಲೆನ್ಸ್ಕಿ ಅವರು ಒಪ್ಪಿದ್ದಾರೆ. ಆದ್ರೂ ಸಹ ಇಂಡಿಯಾ ಮೇಲೆ ಅಡಿಷನಲ್ ಟ್ಯಾರಿಫ್ ಇನ್ನೂ ತೆಗೆದಿಲ್ಲ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.